ಕಡಾಡಿಯವರು ಇಲ್ಲೇ ಇದ್ದಾರೆ ಮತ್ತು ಲೇರ್ ಸಿಂಗ್ ಅವರು ಹೊರಗೋಗಿದ್ದಾರೆ ಮತ್ತು ಕೊಪ್ಪಳ MP ಅವರು ಕೂಡ ಇದ್ದಾರೆ. ನಿರಂತರವಾಗಿ ರೈತರ ಜೊತೆ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಸಂವಾದ ಮಾಡಿ ಸರ್ಕಾರ ಒಂದು ಹಂತಕ್ಕೆ ಬಂದಿದೆ. ರಾಜ್ಯದ ರೈತರ ಹಿತದೃಷ್ಟಿಯಿಂದ ಮತ್ತು ಕಾರ್ಖಾನೆ ಮಾಲೀಕರ ಹಿತದೃಷ್ಟಿಯಿಂದ ಎಲ್ಲ ವಿಚಾರ ಇನ್ನೊಂದು ನಾನು ನೀವೇ ಇದ್ರೆ ತಿಳ್ಕೊಂಡಿದ್ದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರು. ಎಲ್ಲರೂ ಸೇರ್ಕೊಂಡು ಸವಿಸ್ತಾರವಾಗಿ ವಿಚಾರ ವಿನಿಮಯ ಮಾಡಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಆ ಎಲ್ಲ ವಿಚಾರಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಎದುರುಗಡೆ ಇಡ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕೂಡ ನಾವು ಸಹಕಾರವನ್ನು ಬಯಸ್ತೀವಿ. ಯಾಕೆಂದರೆ ರಾಜ್ಯದ ರೈತರಂದ್ರೆ ದೇಶದ ರೈತರು. ಅವರಿದ್ದ ದೃಷ್ಟಿಯಿಂದ ನಮ್ಮ ರಾಜ್ಯದ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕಂತ ಹೇಳಿ ಎಲ್ಲ ಲೋಕಸಭಾ ಸದಸ್ಯರು ಆದಿಯಾಗಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಆ ಎಲ್ಲ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು HK ಪಾಟೀಲ್ ತಮ್ಮ ಸವಿಸ್ತಾರವಾಗಿ ಹೇಳ್ತಾರೆ. ನಮ್ಮನ್ನು ಕೂಡ ಈ ಮಾಧ್ಯಮ ಮಿತ್ರರು ಎಲ್ಲ ರೈತರ ವಿಚಾರಗಳನ್ನು ಕೂಡ ಅಕ್ರಾಸ್ ದಿ ಸ್ಟೇಟ್ ಎಲ್ಲ ಡಿಸ್ಟ್ರಿಕ್ಟಿನ ರೈತರಿಗೂ ಕೂಡ ನಾವು ಕೆಲವು ಬಿಲ್ ಬರ್ದೇ ಇದ್ರು ಕೂಡ ಬೆಳಗಾಮದ ರೈತರನ್ನು ಕೂಡ ನಾವು ಮಾತಾಡುವ ಒಂದು ಹಂತಕ್ಕೆ ಬಂದಿದ್ದೀವಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಎದುರಿಗೆ ಪ್ರಸ್ತಾಪ ಮಾಡ್ತಾರೆ. ನೀವು ಮಾಡ್ತೀರಿ HK ಪಾಟೀಲ್? ನೀವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂಜಾನೆ 11:15 ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಜೊತೆಗೆ ಸುದೀರ್ಘವಾಗಿ ಸಮಾಲೋಚನೆ ಮಾಡಿ ರೈತರ ಹಿತದೃಷ್ಟಿಯಿಂದ ಹಾಗೂ ಸಕ್ಕರೆ ಕಾರ್ಖಾನೆಗಳ ಸ್ಥಿತಿಗತಿಯನ್ನೆಲ್ಲ ಗಮನಿಸಿ ಚರ್ಚಿಸಿ ರಾಜ್ಯದಲ್ಲಿ ರೈತರಿಗೆ ಏನು ಹೆಚ್ಚಿನದಾಗಿರ್ತಕ್ಕಂಥ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ರು. ಅವೆಲ್ಲವನ್ನು ಪರಿಗಣಿಸಿ ಒಂದು ಹಂತಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ನಿಯೋಗ ತೆಗೆದುಕೊಂಡು ಹೋಗೋದ್ರ ಬಗ್ಗೆ ಹಾಗೂ ಪ್ರಧಾನಮಂತ್ರಿ ಹಾಗೂ ಸಂಬಂಧಿತ ಮಂತ್ರಿಗಳನ್ನು ಭೇಟಿಯಾಗಿ ಅದು MSP ಬಗ್ಗೆ ಇರ್ಬೋದು, ಸಕ್ಕರೆ ಬೆಲೆ ಬಗ್ಗೆ ಇರ್ಬೋದು, ಎಕ್ಸ್ಪೋರ್ಟ್ ಸಕ್ಕರೆ ಎಕ್ಸ್ಪೋರ್ಟ್ ಬಗ್ಗೆ ಇರ್ಬೋದು, ಎಥಿನಾಲ್ ಹಂಚಿಕೆ ಬಗ್ಗೆ ಇರ್ಬೋದು, ಅದೆಲ್ಲವನ್ನು ಸುದೀರ್ಘವಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ತಮ್ಮ ನಿಲುವುಗಳನ್ನು ವಿವರಿಸಿದ್ದಾರೆ. ಹಾಗೂ ಆ ಒಂದು ವಿಚಾರಗಳಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಬಗ್ಗೆಯೂ ಸಹಿತ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಈ ನಮ್ಮ ಏನು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತದೆ ಆ ವಿದ್ಯುತ್ ಶಕ್ತಿ ಉತ್ಪಾದನೆಯ ಬಗೆಗೆ PPA ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಶುಗರ್ ಫ್ಯಾಕ್ಟ್ರಿಯವರು ಮಾಡಿಕೊಂಡಿದ್ದರು. ನೀರಿನ ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಿದ್ದರು. ಅವು ಎಲ್ಲವುಗಳ ಬಗ್ಗೆ ಒಂದು ವಿಶೇಷ ಸಭೆಯನ್ನೇ ಎಲೆಕ್ಟ್ರಿಸಿಟಿ ಜನರೇಷನ್ ಟ್ಯಾಕ್ಸ್ ಕೂಡ ವಿಶೇಷ ಸಭೆಯನ್ನೇ ಮಾಡ್ತೇನೆ ಅಂತ ಹೇಳಿದರು. ಎಲೆಕ್ಟ್ರಿಸಿಟಿ ಜನರೇಷನ್ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರು. ಆ ವಿಷಯವನ್ನು ಇಟ್ಕೊಂಡು ಒಂದು ವಿಶೇಷ ಸಭೆಯನ್ನು ಕರಿತೇನೆ ಅಂತೇಳಿ ಹೇಳೋದರ ಜೊತೆಗೆ ಪ್ರಮುಖವಾಗಿ ಏನು ಎಷ್ಟು ಬೆಲೆ ಇರಬೇಕು, ರೈತರಿಗೆ ಏನು ಮಾಡ್ತೇವೆ ಅನ್ನೋದ್ರ ಬಗ್ಗೆಯೂ ಸಹಿತ ಸ್ಪಷ್ಟ ನಿಲುವನ್ನು ನೀಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆಯಿಂದ ವಿಶೇಷವಾದ ಸಂದೇಶಗಳನ್ನು ಕಳಿಸಿದ್ದರು, ಆ ಸಂದೇಶಗಳ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದಾರೆ. ಬಹುತೇಕ ಎಲ್ಲ ಶುಗರ್ ಫ್ಯಾಕ್ಟ್ರಿಯವರು ಒಪ್ಕೊಂಡಿದ್ದಾರೆ. ಸನ್ಮಾನ್ಯ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಹಿತ ಸಕ್ಕರೆ ಕಾರ್ಖಾನೆಯವರಿಗೆ 3200 ರೂಪಾಯಿಗೆ ಒಪ್ಪಿದ್ವಿ. ಈಗ ರಾಜ್ಯ ಸರ್ಕಾರ ಅದನ್ನು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಏನು ಸೂಚನೆ ಕೊಟ್ಟಿದೆ, ಸಲಹೆ ಮಾಡಿದೆ. ಮುಖ್ಯಮಂತ್ರಿಗಳು ರೈತರ ಹಿತದೃಷ್ಟಿಯಿಂದ ಏನು ವಿನಂತಿ ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಅವರ ಅಭಿಪ್ರಾಯವನ್ನು ನೀಡಿ ಅವ್ರನ್ನ ಒಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾಂ ಜಿಲ್ಲೆಯವರು, ಅವರು ಸಹಿತ ತಮ್ಮ ವಿನಂತಿ ಮಾಡಿದ್ದಾರೆ.
ನಮ್ಮ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರು ನಿನ್ನೆ ರೈತರ ಹತ್ರ ಹೋಗಿ ಮಾತನಾಡಿಕೊಂಡು ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ತಿಳ್ಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅಲ್ಲದೆ ಸಾಕಷ್ಟು ವಿವರವನ್ನು ಚರ್ಚೆ ಮಾಡಿ ಇವತ್ತಿನ ಸಭೆ ಅತ್ಯಂತ ಸಮಾಧಾನದ ವಾತಾವರಣದಲ್ಲಿ ನಡೆಸೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದಿದ್ದರು. ರಾಜ್ಯಸಭೆಯ ಸದಸ್ಯರಾದ ಕಡಾಡಿಯವರು ಸಹಿತ ಭಾಳಷ್ಟು ಸಹಕಾರ ಮಾಡಿದರು. ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಲೇಹರ್ ಸಿಂಗ್ ಶಾಸಕರಿಗೆ, ಚಂದ್ರರಾಜ್ ಅವರಿಗೆ, ಕೊಪ್ಪಳ MP ರಾಜಶೇಖರ್ ಹಿಟ್ನಾಳ್ ಅವ್ರಿಗೂ ಸಹಿತ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕು ಅಂತೇಳಿ ಅವರಲ್ಲಿ ಕೋರ್ತೀನಿ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಶಿವಾನಂದ್ ಅವರು ಮತ್ತು HK ಪಾಟೀಲ್ ಅವರು ನನ್ನ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, DK ಶಿವಕುಮಾರ್ ಬಂದಿದ್ರು, ಈಗಿಲ್ಲ, ಅವರು ಇದ್ದರು ಮೀಟಿಂಗ್ನಲ್ಲಿ, ಅವರು ಇದ್ದರು. MB ಪಾಟೀಲ್ರು, ಆಮೇಲೆ ನಜೀರ್ ಅಹಮದ್ ಸಾಹೇಬ್ರು, ಕಡಾಡಿಯವರಲ್ಲ, ಈರಣ್ಣ ಕಡಾಡಿಯವರು, ಲೇಹರ್ ಸಿಂಗ್ ಅವರು ರಾಜ್ಯಸಭಾ ಸದಸ್ಯರು, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಾಗವಹಿಸಿದ್ರು. ಆಮೇಲೆ ಶರಣ್ ಪ್ರಕಾಶ್ ಪಾಟೀಲು ಮತ್ತು ನಮ್ಮ MP ಯಾರು ರಾಜಶೇಖರ್ ಹಿಟ್ನಾಳು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಇಲ್ಲಿ ನಾನು ಇವತ್ತು ಮೀಟಿಂಗ್ ಕರೆದಿದ್ದದ್ದು ಎಲ್ಲ ಶುಗರ್ ಫ್ಯಾಕ್ಟ್ರಿಯವರನ್ನು, ಅವರ ಮಾಲೀಕರುಗಳನ್ನು ಸಭೆ ಕರೆದಿದ್ದೆ. ಬಹುತೇಕವಾಗಿ ಎಲ್ಲರೂ ಭಾಗವಹಿಸಿದರು. There are 81 sugar factories in the state. 81 sugar factories. ಅದರಲ್ಲಿ 11 ಶುಗರ್ ಫ್ಯಾಕ್ಟ್ರಿಗಳು ಸಹಕಾರ ವಲಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು, ಒಂದು ಸರ್ಕಾರಿ ಶುಗರ್ ಫ್ಯಾಕ್ಟ್ರಿ, ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. 81ರಲ್ಲಿ 11 + 1 12 ಬಿಟ್ಟರೆ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. ಕೇಂದ್ರ ಸರ್ಕಾರ $10.25ಕ್ಕೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇದರ ವೆಚ್ಚವನ್ನು ಸೇರಿಸಿ $10.25 ರಿಕವರಿ ಇರ್ತಕ್ಕಂಥ ಕಬ್ಬಿಗೆ 1 ಮೆಟ್ರಿಕ್ ಟನ್ಗೆ 3,550 ಕೋಟಿ 50 ರೂಪಾಯಿ 3,550 ರೂಪಾಯಿ ಮೆಟ್ರಿಕ್ ಟನ್ಗೆ ಸರಿ ಬರ್ಕೊಳ್ಳಿ. 3,550 ಪರ್ ಮೆಟ್ರಿಕ್ ಟನ್ per metric ton of sugar cane. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದ್ದೆ, 5/6/2025ರಲ್ಲಿ ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ.
ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ, ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿನಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಹಾವೇರಿನಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ, ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗಿದ್ದಾವೆ. ರಾಯಚೂರು ಜಿಲ್ಲೆಯಲ್ಲೂ ಕೂಡ, ಯಾದಗಿರಿ, ರಾಯಚೂರು. ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ರೈತ ಮುಖಂಡರುಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಾತುಕತೆ ನಡೆಸಿದ್ದಾರೆ. ಆ ಮಾತುಕತೆಯಲ್ಲಿ ವಿಫಲ ಆದ ಮೇಲೆ ನಾನು HK ಪಾಟೀಲ್ರವ್ರನ್ನ ಕಳಿಸಿದ್ದೆ. ಆಮೇಲೆ ಶಿವಾನಂದ ಶುಗರ್ ಮಿನಿಸ್ಟ್ರು ಇವರನ್ನ ಕಳಿಸಿದ್ದೆ. ಆಮೇಲೆ ದಳವಾಯಿ ಅವರು ನಮ್ಮ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಶೋಕ್ ದಳವಾಯ್ ಅವ್ರನ್ನು ಕಳಿಸಿದ್ದೆ. DC ಮತ್ತು SP ಆಫ್ ಬೆಳಗಾಂ ಅವರು ಮಾತುಕತೆ ನಡೆಸಿದ್ದಾರೆ ರೈತರ ಜೊತೆಯಲ್ಲಿ. ಆ ಮಾತುಕತೆ ನಂತರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸ್ಥಳಕ್ಕೆ ಹೋಗಿ $10.25 ರಿಕವರಿ ಇರ್ತಕ್ಕಂಥದ್ದಕ್ಕೆ, ಯಾಕಂತಂದರೆ 3,000 ಕೊಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿ ಒಪ್ಕೊಂಡಿದ್ರು. ಹೋದ ವರ್ಷ ಕೊಟ್ಟಿದ್ದಷ್ಟಕ್ಕೆ ಒಪ್ಕೊಂಡಿದ್ರು. 10.25ಕ್ಕೆ $3,100 ಆಫರ್ ಮಾಡಿದ್ದಾರೆ. 10.25% ರಿಕವರಿಗೆ $3,100 ಆಫರ್ ಮಾಡಿದ್ದಾರೆ. 11.25% 11.25% ಇದಕ್ಕೆ ಕಬ್ಬಿನ ರಿಕವರಿ ಅಷ್ಟಿರೋದಕ್ಕೆ $3,200 ಮಾಡಿದ್ದಾರೆ. ಇದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಜೊತೆ ಮಾತಾಡಿದ್ದಾರೆ. ಬೆಳಗಾಂ ಸೀಮಿತ ಬೆಳಗಾಂ ಡಿಸ್ಟ್ರಿಕ್ಟ್
ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚು ಶುಗರ್ ಫ್ಯಾಕ್ಟರಿಗಳಿರತಕ್ಕಂಥದ್ದೇ ಬೆಳಗಾಂ ಜಿಲ್ಲೆಯಲ್ಲಿ 28. ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ. ಮಾತಾಡಿ 3,200 ರೂಪಾಯಿ ಅಂತೇಳಿ ಆಫರ್ ಮಾಡಿದ್ದಾರೆ. ಅದಕ್ಕೆ ಪ್ರತಿಭಟನಾ ನಿರತ ರೈತರು ಒಪ್ಪಿಲ್ಲ. ಎಚ್.ಕೆ. ಪಾಟೀಲರು ಹೋಗಿ ಕರೆದಾಗಲೂ ಕೂಡ ಅವರು ಒಪ್ಪಿಲ್ಲ. ಇವರು ಹೋಗಿ ಸರ್ಕಾರದ ಪರವಾಗಿ ಹೋಗಿ ರೈತರ ಜೊತೆ ಮಾತಾಡಿ ರೈತರನ್ನು ನನ್ನ ಜೊತೆ ಮಾತಾಡೋಕ್ಕೆ ಕರೆದರೂ ಆಮಂತ್ರಣ ಕೊಟ್ಟರೂ ಕೂಡ ಒಪ್ಪಿಲ್ಲ. ಆಮೇಲೆ ಶಿವಾನಂದ್ ಅವರು ಅದರ ನೆಕ್ಸ್ಟ್ ಡೇ ಹೋಗಿದ್ರು ಶುಗರ್ ಫ್ಯಾಕ್ಟ್ರಿ ಶುಗರ್ ಮಿನಿಸ್ಟ್ರು. ಆಮೇಲೆ ಅಶೋಕನು ಕೂಡ ಹೋಗಿದ್ರು, ಅಶೋಕ್ ದಳ್ವಾಯ್. ಆಗಲೂ ಕೂಡ ರೈತರು ಒಪ್ಪಿಲ್ಲ. ನನಗೆ ಬಂದು ತಿಳಿಸಿದ ಮೇಲೆ ಎಚ್.ಕೆ. ಪಾಟೀಲರು ಮತ್ತು ಶಿವಾನ ಪಾಟೀಲರು ಮತ್ತು ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾನು ಕೂಡಲೇ ನಿನ್ನೆ ಕ್ಯಾಬಿನೆಟ್ ಕರೆದಿದ್ದು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮಗೂ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆ ಹೇಳಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ. ಮತ್ತೆ ನಾನು ಅದನ್ನು ಪುನರುಚ್ಚಾರ ಮಾಡೋಕ್ಕೆ ಹೋಗಲ್ಲ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ಮೇಲೆ ನಿನ್ನೆನೇ ತೀರ್ಮಾನ ಮಾಡಿದ್ದೀವಿ, ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರೆದು ಚರ್ಚೆ ಮಾಡಬೇಕು ಮತ್ತು ರೈತ ಪ್ರತಿನಿಧಿಗಳನ್ನು ಕರೆದು ಚರ್ಚೆ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ದೀವಿ. ನಿನ್ನೆನೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ. ಇವತ್ತು 11:30ಯಿಂದ ರೈತ ಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆಯಲ್ಲಿ ಈವರೆಗೂ ಮಾತಾಡಿದ್ದೇನೆ, ಚರ್ಚೆ ಮಾಡಿದ್ದೀವಿ, ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ರೈತರ ಪ್ರತಿನಿಧಿಗಳು ಅವ್ರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸು ಕೂಡ ಅರೇಂಜ್ ಮಾಡಿತ್ತು. ಎಲ್ಲ ಡಿಸಿಗಳು ರೈತರು, ಆಮೇಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು, ಗುಲ್ಬರ್ಗಾದವರು, ರಾಯಚೂರಿನವರು, ಬಾಗಲಕೋಟೆಯವರು ಎಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ರೈತ ಪ್ರತಿನಿಧಿಗಳು, ಅಲ್ಲಿ ಡಿಸಿಗಳ ಜೊತೆಯಲ್ಲಿ ರೈತ ಪ್ರತಿನಿಧಿಗಳು ಅವ್ರ ಜೊತೆನಲ್ಲೂ ಮಾತಾಡಿದ್ದೀನಿ. ಅವ್ರದ್ದೆಲ್ಲ ಅಭಿಪ್ರಾಯಗಳನ್ನು ಕೇಳಿದ ಮೇಲೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೆಲವು ಸಮಸ್ಯೆಗಳನ್ನು ಹೇಳಿದ್ರು, ರಾಜ್ಯ ಸರ್ಕಾರದಿಂದ ಆಗಬೇಕಾಗಿ. ನಾನು ಅದಕ್ಕೆ ಒಂದು ಮೀಟಿಂಗ್ ಮಾಡೋಣಪ್ಪ, ಚರ್ಚೆ ಮಾಡಿ ಅದಕ್ಕೆ ಚರ್ಚೆ ಮಾಡಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿದ್ದೀನಿ. ರೈತರು ಅವ್ರ ಸಮಸ್ಯೆಗಳನ್ನು ಹೇಳಿದ್ದಾರೆ. ನಮಗೆ 3,500 ಕೊಟ್ಟರೆ ಇದಲ್ಲದೆ H&T ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಲ್ಲದೆ 3,500 ಕೊಡಬೇಕು ಅಂತ ಅವರು ಅಭಿಪ್ರಾಯ ವ್ಯಕ್ತ ಮಾಡಿದರು.
₹3,200 TC 11.25 ಇಳುವರಿಗೆ ಒಪ್ಕೊಂಡಿದ್ರು. ಅದಕ್ಕೆ ನಾನು ಇವತ್ತು ಚರ್ಚೆ ಆದಮೇಲೆ ಅಂತಿಮವಾಗಿ ಒಂದು ತೀರ್ಮಾನ ಮಾಡಿ ರೈತರು ಒಪ್ಪಿಕೊಂಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸಮಸ್ಯೆ, ಕೇಂದ್ರ ಸರ್ಕಾರದ್ದು ಕೆಲವು ವಿಚಾರಗಳು ಕೇಂದ್ರ ಸರ್ಕಾರ ಜೊತೆ ಕೇಂದ್ರ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು, ಈಗ ಫಾರ್ ಎಕ್ಸಾಂಪಲ್ MSP ಶುಗರು ₹31 ನಿಗದಿ ಮಾಡಿದ್ರು, ಅದನ್ನು ₹41 ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಎಥನಾಲ್ ಅಲೋಕೇಶನ್ನು ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ರಫ್ತು ಆಗ್ತಾ ಇತ್ತಲ್ಲ, 1 ಮಿಲಿಯನ್ ಲಕ್ಷ ಟನ್, ಅದೇ 10 ಲಕ್ಷ ಅಂದರೆ 1 ಮಿಲಿಯನ್, 1 ಮಿಲಿಯನ್ ಮಾಡಬೇಕು. ಅದನ್ನು 20 ಲಕ್ಷಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂಥದ್ದನ್ನು 20 ಲಕ್ಷ ಅವಕಾಶ ನಮಗೆ ರಫ್ತು ಮಾಡ್ತಕ್ಕಂಥದ್ದನ್ನು 20 ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ, ಶುಗರ್ ಫ್ಯಾಕ್ಟ್ರಿ ಓನರ್ಸು, ಅವರ ಪ್ರತಿನಿಧಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಹೋಗೋಣ. ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಮಾಡೋಣ, ಅವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200 ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು, ಅದ್ರ ಜೊತೆಗೆ ₹50 ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು ₹50 ಸರ್ಕಾರ ಕೊಡ್ತಕ್ಕಂಥದ್ದು. ಸುಮಾರು 6 ಲಕ್ಷನ 600 ಲಕ್ಷನ ಒಟ್ಟು 33 ಆಗುತ್ತೆ. ಮೊದಲೇ ಕೇಳಿ 6 ಕೋಟಿ 70 ಲಕ್ಷ ಟನ್ ಅಷ್ಟಾಗೋದಿಲ್ಲ, 6 ಕೋಟಿ ₹300 ಸುಮಾರು 6 ಕೋಟಿಗಿಂತ ಹೆಚ್ಚಾಗಬಹುದು. 6 ಕೋಟಿ ಟನ್ ಮೆಟ್ರಿಕ್ ಟನ್ ಶುಗರು ಪ್ರತಿ ವರ್ಷ ಈ ವರ್ಷ ಉತ್ಪಾದನೆ ಆಗುತ್ತದೆ. ಅಲ್ಲ, ಕಳೆದ ವರ್ಷ 5,20,000 ಯಾರು ಶುಗರ್ ಮಿನಿಸ್ಟ್ರು? ಈ ವರ್ಷ ಅಂದಾಜು ಎಷ್ಟು ಮಾಡಿದ್ದೀರಿ? ಇಲ್ಲ, ಕ್ರಷಿಂಗ್ 7 ಲಕ್ಷ ಆಗಬೇಕಾಗ್ತದೆ. 5.6 crore tons. 6 crores. ಹೋದ ವರ್ಷ 5.6 crore ಮೆಟ್ರಿಕ್ ಟನ್ ಶುಗರ್ ಕನ್ವರ್ಟ್ ಆಗಿತ್ತು. ಶುಗರ್ ಆಗಿ ಪ್ರೊಡ್ಯೂಸ್ ಆದದ್ದು ಶುಗರ್
ಈ ವರ್ಷ ಸುಮಾರು 6 ಕೋಟಿಗೂ ಹೆಚ್ಚು ಮೆಟ್ರಿಕ್ ಟನ್ ಶುಗರ್ ಉತ್ಪಾದನೆ ಆಗ್ಬೋದು ಅಂತಕ್ಕಂಥ ಅಂದಾಜಿದೆ. ಕಬ್ಬು ಕ್ರಶ್ ಆಗುತ್ತೆ, ಕಬ್ಬು ನುರಿಯೋದು ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚು ಬಂದ್ರೆ ಸಕ್ಕರೆ ಹೆಚ್ಚಾಗುತ್ತೆ. ಅದು ನೋಡಿ, ಅದನ್ನ ಇವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿ. ನಾನು ಹೇಳೋದು ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸರಿ ಹೇಳಿದ್ರಿ ಸರ್, ಕರೆಕ್ಟ್ ಹೇಳಿದ್ರಿ. ಕಬ್ಬ ಶುಗರ್ ಡೈರೆಕ್ಟರು ಇದಾರಲ್ಲ, ಅವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿ ಕರೆಕ್ಟಾಗಿ. ಹೀಗೆ ನೋಡಪ್ಪ, ಜಿಲ್ಲೆಯಿಂದ ಜಿಲ್ಲೆ ಬೇರೆ ಇರುತ್ತೆ. ಒಂದೊಂದು ಜಿಲ್ಲೆಗೂ ಒಂದೊಂದು ಥರ ಇದೆ. ಕಾವೇರಿ ಬೇಸಿನ್ನಲ್ಲಿ ಕೃಷ್ಣಾ ಬೇಸಿನ್ನಲ್ಲಿ ಒಂಥರ ಇದೆ, ಕಾವೇರಿ ಬೇಸಿನ್ನಲ್ಲಿ ಒಂಥರ ಇದೆ, ಆಮೇಲೆ ಮಲಪ್ರಭಾ ಬೇಸಿನಲ್ಲಿ ಒಂಥರ ಇದೆ, ಭೀಮಾ ಬೇಸಿನಲ್ಲಿ ಒಂಥರ ಇದೆ, ತುಂಗಭದ್ರಾ ಬೇಸಿನಲ್ಲಿ ಒಂಥರ ಇದೆ. ಡೀಟೇಲ್ಸ್ ಎಲ್ಲ ಸರ್ಕಾರಿ ಆದೇಶದೊಳಗೆ ಬರ್ತದೆ. ಅದಕ್ಕೆ ಇವೆಲ್ಲ ಹೇಳ್ತೀನಿ, ಸ್ವಲ್ಪ ಡೀಟೈಲ್ ಆಗಿ ಸರ್ಕಾರಿ ಆಜ್ಞೆಯಲ್ಲಿ ಮಾಡ್ತೀವಿ. 50 ರೂಪಾಯಿ ಶುಗರ್ ಫ್ಯಾಕ್ಟರಿಯಿಂದ ಕೊಡ್ತಕ್ಕಂಥದ್ದು, 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದರೆ DC ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಕೊಡೋದು ಮೇಡಮ್ 3,300 ಸರ್ಕಾರದ್ದು ಅವ್ರದ್ದು ಸೇರಿ. ಅದೇ ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಅವರು ಏನು DC ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ, ಕೆಲವರು ಮಾತ್ರ ಸ್ವಲ್ಪ ಗುಯ್ಗುಡ್ತಾ ಇದ್ರು. ರೈತರಿಗೆ ಸಹಕರಿಸೋದಕ್ಕೆ ಹೇಳಿದ್ದೀನಿ. ನಾನು ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮತ್ತೆ ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ. ನಿಮ್ಮ ಪ್ರತಿಭಟನೆಯನ್ನ ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಮತ್ತೆ 3,300 ರೂಪಾಯಿ ಏನು ಹೇಳಿದ್ದೀವಿ ನಾವು, ಇದಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಜಿಲ್ಲೆಯಿಂದ ಜಿಲ್ಲೆಗೆ ಬೇರೆನೋ, ಆಮೇಲೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬೇರೆ ಬೇರೆ ಥರ ಇದೆ. ಈಗ ಮಂಡ್ಯದಲ್ಲಿ ಒಂದು ರೀತಿ ಇದೆ, ಹಾವೇರಿನಲ್ಲಿ ಒಂದು ರೀತಿ ಇದೆ, ಗದಗನಲ್ಲಿ ಒಂದು ರೀತಿ, ಎಲ್ಲ
ಕಲಬುರಗಿನಲ್ಲಿ ಒಂದು ರೀತಿ ಇದೆ, ಬೆಳಗಾಂನಲ್ಲಿ ಬೇರೆ ಥರ ಇದೆ, ಬಾಗಲಕೋಟೆಯಲ್ಲಿ ಬೇರೆ ಥರ ಇದೆ, ಬಿಜಾಪುರದಲ್ಲಿ ಬೇರೆ ಥರ ಇದೆ. ಹಿಂಗೆ ಇಟ್ ಈಸ್ ನಾಟ್ ಕಾಮನ್ ಇನ್ ದಿ ಎಂಟೈರ್ ಸ್ಟೇಟ್. 100 rupees is common for entire But 100 rupees is common across the state. It's applicable to all sugar factories. ಜಾಸ್ತಿ ರಿಕವರಿ ಬೇಸಿಸ್ ಮೇಲೆ ಇರ್ತದೆ. ರಿಕವರಿ ಬೇಸಿಸ್ ಮೇಲೆ ಜಿಲ್ಲೆಗಳ ರೇಟ್ ಬರ್ತವೆ. ಅದು ಆರ್ಡರ್ಸ್ನಲ್ಲಿ ಮಾಡೋಣಪ್ಪ, ಸರ್ಕಾರಿ ಆದೇಶದಲ್ಲಿ ಮಾಡೋಣ ಅವೆಲ್ಲ. ಇವರು ಅದಲ್ದೇನೆ ಇನ್ ಅಡಿಷನ್ ಟು ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್, ಎಕ್ಸ್ಕ್ಲೂಡಿಂಗ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಎಕ್ಸ್ಕ್ಲೂಡಿಂಗ್. ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಆಗ್ಬೋದು, ಒಂದು 200 ಕೋಟಿ ಆಗ್ಬೋದು, 300 ಕೋಟಿ ಆಗ್ಬೋದು. ಸರ್, ಈಗ ಫ್ಯಾಕ್ಟ್ರಿ ಅವರು 3250 ಒಂದೇ ಕಂತಿನಲ್ಲಿ ಕೂಡ ಕುಟ್ಕೊಂಡಿದ್ದಾರೆ, ಟೈಮ್ ಏನಾದ್ರು ಕೇಳಿದ್ದಾರೆ ಸರ್? ನೋಡಪ್ಪ, ಏನೇನು ಹೇಳಿದ್ದೀನಿ ಅಂದರೆ 3200 ರೂಪಾಯಿ ಒಂದೇ ಕಂತಿನಲ್ಲಿ ಕೊಡಬೇಕು, 50 ರೂಪಾಯಿ ಆಮೇಲೆ ಕೊಡಬೇಕು. ಈ 3200 ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಬೇರೆ ಜಿಲ್ಲೆಯಲ್ಲಿ ಅಷ್ಟಿರೋದಿಲ್ಲ. ಬಟ್ ಇಟ್ ಡಿಫರ್ಸ್ ಫ್ರಮ್ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ ಮತ್ತು ಪರ್ಸೆಂಟೇಜ್. ಇಮಿಡಿಯೇಟ್ಲಿ ಆಫ್ಟರ್ ದಿ ಕ್ರಷಿಂಗ್ ನಾವು ಕೊಡ್ತೀವಿ. ಯಾರು ನೋಡಪ್ಪ, ಬೆಳಗಾಂನವ್ರ ಮಾಲೀಕರುಗಳಿಗೆ, ರೈತರಿಗೆ ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಪ್ಕೊಳ್ಳಿ ಅಂತ, ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲದು ನಿಮಗೆ ಮೆಸೇಜ್ ಕಳಿಸ್ಯಾರ, ಮೆಸೇಜ್ ಸ್ವಾಗತ ಮಾಡಿ. ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾಲೀಕರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ರೈತರಿಗೂ, ಕಬ್ಬು ಬೆಳೆಗಾರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಇತರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೋಆಪರೇಟ್ ಮಾಡಬೇಕು ಮತ್ತು ಚಳುವಳಿಯನ್ನು ಬಿಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೇನೆ. ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ವೇನಪ್ಪ, ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ನೀನೇ ಎಲ್ಲರೂ ಹೇಳ್ಬಿಡ್ತಾ ಇದೆಯಲ್ಲ, ಇಲ್ಲಿ ನೀನು ರೈತರ ಜೊತೆ ಮಾತಾಡ್ತಿ, ರೈತನೇ ಎತ್ಕೊಡ್ತಾ ಇದೆಯಲ್ಲ, ಹೆಂಗಪ್ಪ ನೀನು? ಫ್ಯಾಕ್ಟ್ರಿ ಮಾಲೀಕರು ಅದೇ ಹೇಳಿದ್ನಲ್ಲ, ಕೆಲವರು ಗುಯ್ಗುಡ್ತಾ ಇದ್ರು, ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಕಲಬುರಗಿ ಹಾಗೂ ಬಾಗಲಕೋಟೆ ರೈತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ಕಲಬುರಗಿ ಹಾಗೂ ಬಾಗಲಕೋಟೆ ರೈತರು ಕೂಡ ವಿರೋಧ 3200 ಅಲ್ರಿ, 3300. ನೀವು ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ. 3200 DC ಹೇಳಿದ್ದದು. ಯಾವ್ದು? ನೋಡಪ್ಪ, ನಾನು ಮಾಲೀಕರ ಜೊತೆ ಮಾತಾಡಿರೋದನ್ನು ಹೇಳ್ತಾ ಇದ್ದೀನಿ. ಮಾಲೀಕರ ಎದುರುಗಡೆನೆ DC ಆಫರ್ ಮಾಡಿದ್ದನ್ನು ಕೂಡ ಜೂಮ್ ಮೂಲಕ ತೋರಿಸಿದ್ದೀವಿ. ಅದ್ರ ಮೇಲೆ 100 ರೂಪಾಯಿ. ನಿಮ್ಗೆ ಹೇಳಿದ್ರೆ
ನಿನಗೂ ನಿರಾಣಿಗೂ ಸ್ನೇಹಿತರ ಮಾಲೀಕ ಪರ ಈಗ ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಇದು. ಈಗ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ 73 ಕಾರ್ಖಾನೆ ಇದಾವೆ. ಬಹುತೇಕ ಅದರಲ್ಲಿ ಒಬ್ರು ಒಪ್ಪದೇ ಇದ್ರೆ ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ ಅಂದ್ರೆ ಅದರ ಅರ್ಥ ಎಲ್ಲರೂ ಒಪ್ಲೇಬೇಕಲ್ವಾ? ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಸರ್ಕಾರದ ಜನಪ್ರತಿನಿಧಿ ಒಬ್ಬರು ಬಂದು ವೇದಿಕೆ ಮೇಲೆ ಏರಿದ್ರೆ ಮಾತ್ರ ಪ್ರತಿಭಟನೆ ಕೈ ಬಿಡ್ತೀವಿ ಅನ್ನೋದು ಬೆಳಗಾವಿ ಹೋರಾಟಗಾರರು ಹೇಳಿರೋದು ಸರ್. ಯಾವಾಗ ಏನಂತ? ಮುಖ್ಯಮಂತ್ರಿಗಳಿಗಿಂತಲೂ ದೊಡ್ಡವರ ನಾವು? ಪ್ರತಿನಿಧಿ ಸರ್ಕಾರದ ಪ್ರತಿನಿಧಿ ಒಬ್ಬರು ರೈತರ ಪ್ರತಿನಿಧಿಗಳ ಜೊತೆಲೂ ಮಾತಾಡಿದ್ನಲ್ಲಮ್ಮ. ಪ್ರತಿ ಟನ್ ಕಬ್ಬಿಗೆ 3,300 ಹಣ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಕಾರ್ಖಾನೆಗಳಿಂದ 3,250 ರೂಪಾಯಿ, ಹಾಗೆ ಸರ್ಕಾರದಿಂದ ಹೆಚ್ಚುವರಿಯಾಗಿ 50 ರೂಪಾಯಿಯನ್ನ ಈಗ ನಿಗದಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ಹಣವನ್ನ ನೀಡೋದಕ್ಕೆ ಈಗ ಸಭೆಯ ಬಳಿಕ, ಚರ್ಚೆಗಳು ಆದ ಬಳಿಕ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಜೊತೆಗೆ ಘೋಷಣೆ ಮಾಡಿದೆ 3,300 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ. ಇಷ್ಟು ದಿನಗಳ ಕಾಲ, 9 ದಿನಗಳ ಕಾಲ ರೈತರ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಯಾಕಂದ್ರೆ ನಮಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ಕಳೆದ 9 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸರ್ಕಾರ ರೈತರ ಹೋರಾಟಕ್ಕೆ ಮಣಿದಿದೆ. ಸರ್ಕಾರದಿಂದ ಹೆಚ್ಚುವರಿಯಾಗಿ 50 ರೂಪಾಯಿ, ಹಾಗೆ ಕಾರ್ಖಾನೆಗಳಿಂದ 3,250 ರೂಪಾಯಿಯನ್ನ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, 9 ದಿನಗಳ ಕಾಲ ರೈತರು ಹೋರಾಟವನ್ನ ಮಾಡ್ತಾನೆ ಬಂದಿದ್ರು. ಸರ್ಕಾರದ ಗಮನವನ್ನ ಸೆಳಿಬೇಕು ಅಂತ ಹೇಳಿ ವಿನೂತನ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು. ತಮ್ಮ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿ ಕೊನೆಗೂ ಈಗ ಸರ್ಕಾರ ಮಣಿದಿದೆ. 3,300 ರೂಪಾಯಿ ಪ್ರತಿ ಟನ್ನಿಗೆ ಘೋಷಣೆ ಮಾಡಿರುವಂತದ್ದು. ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು, ಜೊತೆಗೆ ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು? ಚೈತರ್ ರಾಜ್, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ರೈತ ಗುಡುಗಿದರೆ ಸರ್ಕಾರವೂ ಕೂಡ ಉಳಿಯಲ್ಲ ಮತ್ತು ಯಾವುದೇ ಸರ್ಕಾರವನ್ನು ಕೂಡ ಉರುಳಿಸುವ ಶಕ್ತಿ ಅದು ರೈತನಿಗೆ ಮಾತ್ರ ಇರತಕ್ಕಂಥದ್ದು. ರೈತ ಮನಸ್ಸು ಮಾಡಿದರೆ ಯಾವುದೇ ಸರ್ಕಾರವನ್ನು ತೆಗೆಯಲ್ಬೋದು ಮತ್ತು ಹೊಸ ಸರ್ಕಾರವನ್ನು ಕೂಡ ತರುವಂಥ ಶಕ್ತಿ ಇರ್ತಕ್ಕಂಥದ್ದು. 9 ದಿನಗಳ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ, ನಡಬಗ್ಗಿಸಿದೆ. ಕೊನೆಗೂ ಕೂಡ 80 ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸರ್ಕಾರ ಕಟ್ಟಪ್ಪಣೆ ವಿಧಿಸಿ ಈಗಾಗಲೇ 3,250 ರೂಪಾಯಿ ಕೊಡುವಂತೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರ ಕೂಡ 50 ರೂಪಾಯಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಟಾವು ಮತ್ತು ಸಾಗಣೆ ವೆಚ್ಚ ಹೊರತುಪಡಿಸಿ ಸರ್ಕಾರ ಇದೀಗ ಸ್ವತಃ ಖುದ್ದು ಮುಖ್ಯಮಂತ್ರಿಯೇ ರೈತರ ಹೋರಾಟಕ್ಕೆ ಮಣಿದು 3,300 ರೂಪಾಯಿ ಟನ್ ಕಬ್ಬಿಗೆ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ರೈತರ ಹೋರಾಟದ ಜಯ ಅಂತ ಹೇಳ್ಬೋದು, ರೈತರ ಒಂದು ಹಠಬಿಡದ ಹೋರಾಟ ಅಂತ ಹೇಳ್ಬೋದು. ಇದು ಒಟ್ಟಾರೆ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸುಮಾರು ಸರ್ಕಾರಿ ಸ್ವಾಮ್ಯದ ಸಕ್ಕರೆ ಕಾರ್ಖಾನೆ ಸೇರಿ 81 ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಸಭೆಯನ್ನು ನಡೆಸಿದರು. ಬೆಳಗ್ಗೆ 11 ಗಂಟೆಯಿಂದ ನಿರಂತರವಾಗಿ ಸಂಜೆ 6 ಗಂಟೆವರೆಗೆ ಸುಮಾರು 7 ಗಂಟೆಗಳ ಕಾಲ ನಿರಂತರವಾಗಿ ಸಭೆಯನ್ನು ನಡೆಸಿದ್ರು. ರೈತ ಪ್ರತಿನಿಧಿಗಳ ಸಭೆ, ಅಧಿಕಾರಿಗಳ ಸಭೆ, ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ, ಸಚಿವರ ಜೊತೆಗಿನ ಸಭೆ, ಈ ಎಲ್ಲ ಸಭೆ ಕೊನೆಗೂ ಕೂಡ ಸಕ್ಸಸ್ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಇಲ್ಲೊಂದು ಕಡೆ ರೈತರಿಗೆ ಸಿಹಿ ಸಿಕ್ಕಿರ್ತಕ್ಕಂಥದ್ದು. ಆ ಮುಖಾಂತರ ಕಬ್ಬು ಕೈ ಅನ್ನುತ್ತಿದ್ದಂಥ ರೈತರಿಗೆ ಕೊನೆಗೂ ಕೂಡ ಸರ್ಕಾರ ರೈತರ ಹೋರಾಟಕ್ಕೆ ಮಾಡಿದ್ದು ಇದು ಸಿಹಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಆ ಮುಖಾಂತರ ಸರ್ಕಾರಕ್ಕೆ ವರ್ಷಕ್ಕೆ 300 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯಾದರೂ ಕೂಡ ಅನಿವಾರ್ಯವಾಗಿ ರೈತರ ಹೋರಾಟಕ್ಕೆ ನಡಬಗ್ಗಿಸಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಇದು ರೈತರ ಹೋರಾಟದ ಜಯ ಅಂತ ಹೇಳ್ಬೋದು. ಸರ್ಕಾರ ರೈತರ ಹೋರಾಟಕ್ಕೆ ಮಣಿದಿದೆ ಅಂತಲೇ ಹೇಳ್ಬೋದು. ಆ ಮುಖಾಂತರ ಕಳೆದ 9 ದಿನಗಳಿಂದಲೂ ಕೂಡ ಮೂಡಲಗಿ, ಗುರ್ಲಾಪುರದಲ್ಲಿ ನಡೆದಂಥ ಹೋರಾಟಕ್ಕೆ ಮತ್ತು ರೈತರ ನಿರಂತರ ಹೋರಾಟಕ್ಕೆ ಸರ್ಕಾರ ಮಣಿದೆ ಅಂತ ಹೇಳ್ಬೋದು. ಒಟ್ಟಾರೆ ಸಾಗಣೆ ವೆಚ್ಚ ಈಗಾಗಲೇ 900 ರೂಪಾಯಿ ಕೊಡ್ತಿರ್ತಕ್ಕಂಥ, ಅದನ್ನು ಹೊರತುಪಡಿಸಿ ಈ ಒಂದು ದರವನ್ನು ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರ ಮತ್ತು ಸರ್ಕಾರ ಕೂಡ ಹೆಚ್ಚುವರಿ 50 ರೂಪಾಯಿನ ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಒಂದು ಹಂತದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿಯವರು ತಮ್ಮ ಬಳಿ 5 ಸಕ್ಕರೆ ಕಾರ್ಖಾನೆಗಳು
ಸಮಸ್ಯೆಗಳಿದ್ದಾವೆ. ಮತ್ತು ಎಥೆನಾಲ್ ಅನ್ನ ಕೇಂದ್ರ ಸರ್ಕಾರ ನಮಗೆ ಹೆಚ್ಚು ಏನು ಕೊಂಡ್ಕೊಳ್ತಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆ ನಡೆಸಲಿಕ್ಕೆ ಕಷ್ಟ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಯವರು 80 ಸಕ್ಕರೆ ಕಾರ್ಖಾನೆ ಮಾಲೀಕರ ಮೇಲೆ ಗರಂ ಆಗಿದ್ರು. ನೀವು ಸಕ್ಕರೆ ಕಾರ್ಖಾನೆಯನ್ನ ನಡೆಸಲಿಕ್ಕೆ ಕಷ್ಟ ಅಂತ ಹೇಳಿದ್ರೆ ಯಾಕೆ ಒಂದು ಇದ್ದಂಥವ್ರು 2, 2 ಇದ್ದಂಥವ್ರು 3, 3 ಇದ್ದಂಥವ್ರು 4, 4 ಇದ್ದಂಥವ್ರು 5 ಸಕ್ಕರೆ ಕಾರ್ಖಾನೆಗಳನ್ನು ಯಾವ ರೀತಿ ಮಾಡಿದ್ರಿ? ಲಾಭ ಇಲ್ಲದೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾವು ಕೊಡಲೇಬೇಕಂತೇಳಿ ಕಟ್ಟಪ್ಪಣೆ ವಿಧಿಸಿದ್ರು. ಮತ್ತೊಂದು ಕಡೆ ಒಂದು ಕಡೆ ಇಡೀ ಏನು ರೈತರ ಹೋರಾಟವನ್ನು ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಎತ್ತಾಕುವ ಪ್ರಯತ್ನ ಕೂಡ ನಡೀತು ಆರಂಭದಲ್ಲಿ. ಆದರೆ ಒಂದು ಕಡೆ ಇದು ರೈತರ ಹೋರಾಟ ಕಿಚ್ಚಿನಂತೆ ಹಬ್ಬಿತ್ತು. ಅದು ಮೂಡಲಿಗೆ ಗುರ್ಲಾಪುರಕ್ಕೆ ಮಾತ್ರ ಹೋರಾಟ ಸೀಮಿತ ಆಗಿರಲಿಲ್ಲ. ರಾಜ್ಯದ ವಿವಿಧ ಭಾಗಗಳಲ್ಲಿ ಈ ಹೋರಾಟದ ಕಿಚ್ಚು ಹಬ್ಬಿತ್ತು ಮತ್ತು ಉತ್ತರ ಕರ್ನಾಟಕದ ಸುಮಾರು 9 ಜಿಲ್ಲೆಗಳಲ್ಲಿ ನಿರಂತರವಾದ ಹೋರಾಟ ಆಗಿತ್ತು. ಈ ಹೋರಾಟಕ್ಕೆ ರಾಜ್ಯದ ಅನೇಕ ಜಿಲ್ಲೆಗಳ ರೈತರು ಕೂಡ ಒಂದು ಕಡೆ ಬೆಂಬಲವನ್ನು ಘೋಷಣೆ ಮಾಡಿದ್ರು. ಕಬ್ಬು ಬೆಳೆದ ಕೋಲಾರದ ರೈತರು ಕೂಡ ಕಬ್ಬು ಬೆಳೆಗಾರರ ಪರವಾಗಿ ನಿಂತರು. ಇತ್ತ ಬೆಂಗಳೂರು ಗ್ರಾಮಾಂತರದ ರೈತರ ಪರವಾಗಿ ನಿಂತರು. ರಾಮನಗರ, ಮಂಡ್ಯ ಎಲ್ಲ ಕಡೆಯಲ್ಲೂ ಕೂಡ ಇಲ್ಲೊಂದು ಕಡೆ ಸರ್ಕಾರಕ್ಕೆ ಒಂಥರ ಕಟ್ಟಿ ಹಾಕಿದ ಸಂದರ್ಭ ಎದುರಾಗಿತ್ತು. ಅನಿವಾರ್ಯವಾಗಿ ಇಡೀ ಈ ಕಬ್ಬು ಹೋರಾಟ ಕಿಚ್ಚು ಹಚ್ಚಿ ಅದು ಎಲ್ಲೊಂದು ಕಡೆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ತಲೆನೋವಾಗುವ ಸಾಧ್ಯತೆ ಕೂಡ ಇತ್ತು. ಇದನ್ನು ಅರಿತ ಸ್ವತಃ ಮುಖ್ಯಮಂತ್ರಿಯವರು ತುಮಕೂರಿನ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಕಾರ್ಯಕ್ರಮವನ್ನು ನಿಲ್ಲಿಸಿ ಇಡೀ ದಿನ ಸುಮಾರು 7 ಗಂಟೆಗಳ ಕಾಲ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು, ರೈತಪರ ಹೋರಾಟಗಾರರು, ರೈತ ಸಂಘಟನೆಗಳು, ರೈತರ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಹಾಗೂ ಸಚಿವರುಗಳೊಂದಿಗೆ ನಿರಂತರವಾಗಿ ಸಭೆ ನಡೆಸಿದರು. ಸಭೆ ಯಶಸ್ವಿಯಾಗಿದ್ದ ಕಾರಣಕ್ಕಾಗಿ ಈ ಒಂದು ಮಹತ್ವದ ನಿರ್ಧಾರವನ್ನು ಸ್ವತಃ ಮುಖ್ಯಮಂತ್ರಿಗಳಿಗೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಆರಂಭದಲ್ಲಿ ಒಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ನಿಲುವಿನ ಬಗ್ಗೆ ಮತ್ತು ಮುಖ್ಯಮಂತ್ರಿಗಳ ನಿಲುವಿನ ಬಗ್ಗೆ ಒಂದು ಕಡೆ ನಿರಾಕರಣೆ ವ್ಯಕ್ತಪಡಿಸಿದರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಹಂತದಲ್ಲಿ ಗರಂ ಆದ್ರು ಮತ್ತು ಕೊಡಲೇಬೇಕಂತೇಳಿ ಕಟ್ಟಪ್ಪಣೆ ವಿಧಿಸಿದ್ರು. ಪರೋಕ್ಷವಾಗಿ ನೀವು ಕೊಡದೇ ಇದ್ರೆ ನಾನು ಕೊಡಿಸುವ ಶಕ್ತಿ ನನಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅನಿವಾರ್ಯವಾಗಿ ಇದೀಗ 80 ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಹೋರಾಟ ಮತ್ತು ಸರ್ಕಾರದ ಎಚ್ಚರಿಕೆಗೆ ಮಣಿದಿರ್ತಕ್ಕಂಥದ್ದು. ಈಗಾಗಲೇ 3,550 ರೂಪಾಯಿಯನ್ನ ಕೊಡ್ಲಿಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿರ್ತಕ್ಕಂಥ, ಅದಕ್ಕೆ ಸೇರ್ಪಡೆಯಾಗಿ ಸರ್ಕಾರ 50 ರೂಪಾಯಿನ ಕೊಡ್ತಿರ್ತಕ್ಕಂಥದ್ದು. ಆ ಮುಖಾಂತರ ಒಟ್ಟಾರೆ 3,300 ರೂಪಾಯಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸುಮಾರು 9 ದಿನಗಳ ಕಾಲ ರೈತ ಹೋರಾಟಗಾರರು ಮತ್ತು ಕಬ್ಬು ಬೆಳೆಗಾರರು ಮಾಡ್ತಕ್ಕಂಥ ಹೋರಾಟಕ್ಕೆ ಇಲ್ಲೊಂದು ಕಡೆ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಚೈತ್ರ. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಾರೆಯಾಗಿ ಸರ್ಕಾರ ಈಗ ರೈತರ ಹೋರಾಟಕ್ಕೆ ಮಣಿದಿರುವಂತದ್ದು. ಯಾಕಂದ್ರೆ ಪ್ರತಿ ಟನ್ನಿಗೆ 3,500 ರೂಪಾಯಿಯನ್ನ ನಿಗದಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಇಟ್ಕೊಂಡು ಸರ್ಕಾರದ ಗಮನವನ್ನ ಸೆಳೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೊದಲಿಗೆ ಗುರ್ಲಾಪುರದಲ್ಲಿ ರೈತರು ಹೋರಾಟಕ್ಕೆ ಇಳಿತಾರೆ. ತದನಂತರ ದಿನ ಕಳೆದಂತೆ ಪ್ರತಿ ಜಿಲ್ಲೆಗೂ ಕೂಡ ಆ ಹೋರಾಟದ ಕಿಚ್ಚು ಜಾಸ್ತಿ ಆಗುತ್ತೆ, ವ್ಯಾಪಿಸ್ಕೊಳ್ಳುತ್ತೆ. ತದನಂತರ ರೈತರು ಮಾತ್ರ ಮೊದಲಿಗೆ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಅವರ ಜೊತೆಗೆ ಕೈ ಜೋಡಿಸಿದ್ದು ವಿದ್ಯಾರ್ಥಿಗಳು. ಹಾಗಾಗಿ ರೈತರ ಮಕ್ಕಳು, ಶ್ರೀಗಳು, ಆಮೇಲೆ ಸ್ವಾಮೀಜಿಗಳು, ರಾಜಕಾರಣಿಗಳು ಕೂಡ ಇವರಿಗೆ ರೈತರ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ಇದರಿಂದ ಎಚ್ಚೆತ್ತುಕೊಂಡಂತಹ ಸರ್ಕಾರ ಈಗ ಪ್ರತಿ ಟನ್ನಿಗೆ 3,300 ರೂಪಾಯಿಯನ್ನ ನಿಗದಿ ಮಾಡಿದೆ. ಕಾರ್ಖಾನೆಗಳಿಂದ 3,250 ರೂಪಾಯಿಯನ್ನ ನಿಗದಿ ಮಾಡಿದ್ರೆ ಹೆಚ್ಚುವರಿಯಾಗಿ ಸರ್ಕಾರದಿಂದ 50 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಒಂದು ಅಂಶವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಕಾರ್ಖಾನೆಯಲ್ಲೂ ಒಂದೊಂದು ದರವನ್ನ ನಿಗದಿ ಮಾಡಲಾಗಿತ್ತು. ಆದ್ರೆ ಈಗ ನಾವು ಏನ್ ಘೋಷಣೆ ಮಾಡಿದ್ದೀವಲ್ಲ ಬೆಂಬಲ ಬೆಲೆ, ಅದು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಈಗ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿಯನ್ನ ನಿಗದಿ ಮಾಡಿರೋದ್ರಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಪಟಾಕಿಯನ್ನ ಸಿಡಿಸಿ ಆಚರಣೆ ಮಾಡ್ತಾ ಇದ್ದಾರೆ. ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ.
ಚರ್ಚೆ ಮಾಡ್ತೀವಿ, ಸರ್ಕಾರದ ಪ್ರತಿನಿಧಿ ಇಲ್ಲಿಗೆ ಬರಬೇಕು. ಇವತ್ತೇನೆಲ್ಲ ಚರ್ಚೆಗಳು ಆಗಿದೆಯಲ್ಲ ಸಭೆಯಲ್ಲಿ, ಆ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆಯಲ್ಲ, ನಾವೆಲ್ಲರೂ ಕೂಡ ಚರ್ಚಿಸಿ ಈಗ ತೀರ್ಮಾನವನ್ನ ಕೈಗೊಳ್ತೀವಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸರ್ಕಾರದ ನಿರ್ಧಾರ ಈ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಸರ್ಕಾರದ ಪ್ರತಿನಿಧಿ ಇಲ್ಲಿಗೆ ಬರಬೇಕು. ಇನ್ನು ಚಿನ್ನಪ್ಪ ಪೂಜಾರಿ ರೈತ ಮುಖಂಡರು, ಚೂನಪ್ಪ ಪೂಜಾರಿ ಅವರು ರೈತ ಮುಖಂಡರು ಈ ಮಾತುಗಳನ್ನಾಡಿದ್ದಾರೆ. ಇವತ್ತೇನ್ ಚರ್ಚೆಗಳು ಆಗಿದೆಯಲ್ಲ ಸತತ 3 ಗಂಟೆಗಳ ಕಾಲ, ಅದಾದ ಬಳಿಕ ಸರ್ಕಾರ ಏನು ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆಯಲ್ಲ 3,300 ರೂಪಾಯಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೂನಪ್ಪ ಪೂಜಾರಿ ರೈತ ಮುಖಂಡರು ಸರ್ಕಾರದ ಈ ನಿರ್ಧಾರವನ್ನ ನಾವು ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ, ಸರ್ಕಾರದ ಪ್ರತಿನಿಧಿ ಇಲ್ಲಿಗೆ ಬರಬೇಕು, ನಾವೆಲ್ಲರೂ ಕೂಡ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ತೀವಿ. ಬೆಳಗಾವಿಯಲ್ಲಿ ರೈತ ಮುಖಂಡ ಚೂನಪ್ಪ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಸರ್ಕಾರದ ಮೇಲೆ ಒಂದು ಕಡೆ ಅನುಮಾನ ಇರೋದ್ರಿಂದ, ಜೊತೆಗೆ ಸರ್ಕಾರ ಏನೋ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ, ಅದು ಎಷ್ಟರ ಮಟ್ಟಿಗೆ ನಮ್ಮ ಕೈ ತಲುಪುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೈತ ಮುಖಂಡ ಚೂನಪ್ಪ ಪೂಜಾರಿ ಅವರು ಸರ್ಕಾರದ ಪ್ರತಿನಿಧಿ ಆಗಿರುವಂತಹ ವ್ಯಕ್ತಿ ನಮ್ಮ ಮುಂದೆ ಬರಬೇಕು, ತದನಂತರ ನಮ್ಮ ಜೊತೆ ಚರ್ಚೆ ಮಾಡಬೇಕು, ಆ ಬಳಿಕ ನಾವು ಚರ್ಚಿಸಿ ನಮ್ಮ ನಿರ್ಧಾರವನ್ನ ಹೇಳ್ತೀವಿ ಅಂತ ಹೇಳಿ ಈಗ ಸರ್ಕಾರ ಕೊಟ್ಟಿರುವಂತಹ ಬೆಂಬಲ ಬೆಲೆಯನ್ನ ಒಪ್ಕೊಂಡಿದ್ದಾರಾ ಇಲ್ವಾ ಅನ್ನುವಂಥದ್ದು ಈಗ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಾಗಿದೆ. ಯಾಕಂದ್ರೆ ರೈತ ಮುಖಂಡರು ಕೂಡ ಈಗ ಏನ್ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದಾರಲ್ಲ ಅದನ್ನ ಒಪ್ಕೊಳ್ಬೇಕು. ಇದರಿಂದ ಯಾವ ರೀತಿಯಾಗಿ ರೈತರಿಗೆ ಅನುಕೂಲ ಆಗತ್ತೆ, ಅಥವಾ ತಾವು ಕೇಳಿದಂತಹ 3,500 ರೂಪಾಯಿಯನ್ನೇ ಈಗ ನಿಗದಿ ಮಾಡಬೇಕು ಅಂತ ಹೇಳಿ ಮತ್ತೊಂದು ಸುತ್ತಿನ ಚರ್ಚೆ ಏನಾದ್ರೂ ನಡೆಯುತ್ತಾ, ಅಥವಾ 3,300 ರೂಪಾಯಿಗೆ ರೈತ ಮುಖಂಡರು ಚರ್ಚೆ ಬಳಿಕ ಅದಕ್ಕೆ ಅನುಮತಿಯನ್ನ ಕೊಡ್ತಾರ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಇರೋದು. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡಿದ್ರು, ಅಲ್ಲಿ ಸಾಕಷ್ಟು ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ರೈತರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಯ್ತು. ಅದಾದ ಬಳಿಕ ಸರ್ಕಾರ ತಮ್ಮ ನಿಲುವೇನು ಅನ್ನುವಂಥದ್ದನ್ನ ಇವಾಗ ಸುದ್ದಿಗೋಷ್ಠಿ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆಯನ್ನ ನಿಗದಿ ಮಾಡ್ತೀವಿ ಅಂತ. ಆದ್ರೆ ಈಗ ರೈತ ಮುಖಂಡರಾಗಿರುವಂತಹ ಚೂನಪ್ಪ ಪೂಜಾರಿ ಅವರು ಇದನ್ನ ತಡೆ ಹಿಡಿದಿದ್ದಾರೆ. ನಮ್ಮ ನಿರ್ಧಾರವನ್ನ ಹೇಳ್ತೀವಿ, ಸರ್ಕಾರ ತಮ್ಮ ನಿರ್ಧಾರವನ್ನೇನೋ ಹೇಳಿದೆ, ಆದ್ರೆ ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ, ಚರ್ಚೆ ಮಾಡಿದ ಬಳಿಕ ನಮ್ಮ ನಿರ್ಧಾರವನ್ನ ಕೂಡ ಹೇಳ್ತೀವಿ, ಸರ್ಕಾರದ ಪ್ರತಿನಿಧಿ ಬರಬೇಕು ಇಲ್ಲಿಗೆ, ನಾವೆಲ್ಲರೂ ಕೂಡ ಕೂತು ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಬೆಳಗಾವಿಯಲ್ಲಿ ರೈತ ಮುಖಂಡ ಚೂನಪ್ಪ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ.